ನಮಸ್ಕಾರ. ಸಾಮಾನ್ಯವಾಗಿ ಎಲೆಕ್ಷನ್ ಅಂದ ತಕ್ಷಣ ನಮಗೆ ನೆನಪಾಗೋದು ಗೆಲುವು, ಸೋಲು, ರಾಜಕೀಯ ಪಕ್ಷಗಳು ಅಷ್ಟೇ. ಆದರೆ ಪ್ರತಿಯೊಂದು ಚುನಾವಣೆ ಹಿಂದೆ ಮತದಾರರ ಒಂದು ದೊಡ್ಡ ಕಥೆಯೇ ಇರುತ್ತೆ. ಇವತ್ತು ನಾವು ಆ ಹೆಡ್ಲೈನ್ಸ್ಗಳ ಆಚೆ ಹೋಗಿ ಒಂದು ಕ್ಷೇತ್ರದ ಫಲಿತಾಂಶವನ್ನ ಸಂಖ್ಯೆಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ವೋಟರ್ ಯಾಕೆ ಒಂದು ನಿರ್ಧಾರ ತಗೋತಾರೆ, ಅದರ ಹಿಂದಿನ ಅಸಲಿ ಕಥೆ ಏನು? ಬನ್ನಿ ಒಟ್ಟಿಗೆ ನೋಡೋಣ. ಸರಿ, ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು ಕರ್ನಾಟಕದ ಒಂದು ನಿರ್ದಿಷ್ಟ ಚುನಾವಣಾ ಕ್ಷೇತ್ರ. ಇಲ್ಲಿ ನಮಗೆ ಕಾಣುವ ಅಂಕಿಅಂಶಗಳು ಬರೀ ನಂಬರ್ಗಳಲ್ಲ, ಅವು ಆ ಕ್ಷೇತ್ರದ ಜನರ ಭಾವನೆಗಳು, ಅವರ ನಿರೀಕ್ಷೆಗಳು ಮತ್ತು ಅವರ ಸಮಸ್ಯೆಗಳ ಕಥೆಯನ್ನ ಹೇಳುತ್ತವೆ. ಹಾಗಿದ್ರೆ ಆ ಕಥೆ ಏನು ಅಂತ ಕೇಳೋಣ ಬನ್ನಿ. ನಮ್ಮ ಮುಂದಿರೋ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ ಯಾಕೆ ಒಬ್ಬ ವೋಟರ್ ತನ್ನ ಮನಸ್ಸನ್ನ ಬದಲಾಯಿಸ್ತಾನೆ? ಇದು ಒಂಥರ ಡಿಟೆಕ್ಟಿವ್ ಸ್ಟೋರಿ ಇದ್ದ ಅಲ್ವಾ? ನಾವು ಡೇಟಾ ಅನ್ನೋ ಸುಳಿವುಗಳನ್ನ ಬೆನ್ನಟ್ಟಿ ಮತದಾರರ ಮನಸ್ಸಿನ ಆಳಕ್ಕಿಳಿದು ಸತ್ಯ ಏನು ಅಂತ ಪತ್ತೆ ಮಾಡೋಣ. ಬನ್ನಿ, ನಮ್ಮ ಕೇಸ್ ಫೈಲ್ ಓಪನ್ ಮಾಡೋಣ. ಅದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ 2023ರ ಚುನಾವಣೆ. ಇದನ್ನೊಂದು ರಾಜಕೀಯ ಮರಣೋತ್ತರ ಪರೀಕ್ಷೆ, ಅಂದ್ರೆ ಒಂದು ಪೊಲಿಟಿಕಲ್ ಪೋಸ್ಟ್ಮಾರ್ಟಮ್ ಎಂದಾನೂ ಕರೀಬೋದು. ಅಲ್ಲಿ ನಿಜಕ್ಕೂ ನಡೆದಿದ್ದೇನು, ಯಾಕೆ ಹಾಗಾಯ್ತು ಅಂದ ಆಳವಾದಿ ನೋಡೋಣ. ಸರಿ, ಇನ್ನು ನೇರವಾಗಿ ಸಂಖ್ಯೆಗಳ ಜಗತ್ತಿಗೆ ಇಳಿಯೋಣ. ಯಾವುದೇ ಪೊಲಿಟಿಕಲ್ ಅನಾಲಿಸಿಸ್ನ ಅಡಿಪಾಯ ಅಂದ್ರೆ ಅದು ವೋಟಿಂಗ್ ಡೇಟಾ. ಹಾಗಿದ್ರೆ ಆ ಡೇಟಾ ನಮ್ಗೇನ್ ಹೇಳ್ತಿದೆ ಅಂತ ನೋಡೋಣ. 38,204. ಇದೇನು ಗೊತ್ತಾ? ಇದು ಬರೀ ಒಂದು ಸಂಖ್ಯೆ ಅಲ್ಲ. 2023ರ ಎಲೆಕ್ಷನ್ನಲ್ಲಿ ಗೆದ್ದ ಅಭ್ಯರ್ಥಿಗೂ ಸೋತ ಅಭ್ಯರ್ಥಿಗೂ ನಡುವೆ ಇದ್ದ ವೋಟ್ಗಳ ಅಂತರ. ಇದು ಸಣ್ಣ ಅಂತರವೇನಲ್ಲ, ಬಹಳ ದೊಡ್ಡ ಅಂತರ. ಅಂದ್ರೆ ಏನೋ ಒಂದು ದೊಡ್ಡ ಬದಲಾವಣೆಯ ಗಾಳಿ ಬೀಸಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 2018ಕ್ಕೂ 2023ಕ್ಕೂ ಹೋಲಿಸಿ ನೋಡಿದ್ರೆ ವೋಟರ್ಸ್ ಒಲವು ಎಷ್ಟು ನಾಟಕೀಯವಾಗಿ ಬದಲಾಗಿದೆ ಅಂತ ನಿಮಗೆ ಕಾಣಿಸುತ್ತೆ. ಕಾಂಗ್ರೆಸ್ನ ವೋಟ್ ಶೇರ್ ಗಣನೀಯವಾಗಿ ಹೆಚ್ಚಾಗಿದೆ. ಅದೇ ಸಮಯದಲ್ಲಿ ಬಿಜೆಪಿಯ ವೋಟ್ ಶೇರ್ ಕೆಳಗೆ ಇಳಿದಿದೆ. ಇದು ನಿಜಕ್ಕೂ ಒಂದು ದೊಡ್ಡ ಶಿಫ್ಟ್. ಇಲ್ಲಿದೆ ನೋಡಿ ನಮ್ಮ ತನಿಖೆಯ ಅಸಲಿ ಸುಳಿವು. +9.12% ಇದರ ಅರ್ಥ ಗೆದ್ದ ಕಾಂಗ್ರೆಸ್ ಪಕ್ಷಕ್ಕೆ 9.12% ವೋಟ್ಗಳು ಹೆಚ್ಚಾಗಿ ಬಂದಿವೆ. ನಮ್ಮ ಮುಂದಿರೋ $1 ಮಿಲಿಯನ್ ಪ್ರಶ್ನೆ, ಈ ಹೆಚ್ಚುವರಿ ವೋಟ್ಗಳು ಎಲ್ಲಿಂದ ಬಂದವು? ಇದೇ ನಾವು ಭೇದಿಸಬೇಕಾದ ರಹಸ್ಯ. ನಾವೀಗ ನೋಡಿದ ಡೇಟಾ ಹೇಳ್ತಿರೋದನ್ನೇ ನೋಡಿ ಈ ಕ್ಷೇತ್ರ ಸಮೀಕ್ಷಾ ವರದಿ ಕೂಡ ಖಚಿತಪಡಿಸುತ್ತೆ. ಮತದಾರರ ಒಲವು INC ಕಡೆಗೆ ಬಲವಾಗಿ ವಾಲಿದೆ ಅಂತ. ಅಂದ್ರೆ ಇದು ಸುಮ್ಮನೆ ಚಿಕ್ಕಪುಟ್ಟ ಬದಲಾವಣೆ ಅಲ್ಲ, ಇದೊಂದು ನಿರ್ಣಾಯಕ ರಾಜಕೀಯ ತಿರುವು. ಸರಿ, ಇಲ್ಲಿವರೆಗೂ ಏನಾಯ್ತು ಅನ್ನೋದು ನಮಗೆ ಗೊತ್ತಾಯಿತು. ಆದರೆ ಅದಕ್ಕಿಂತ ಮುಖ್ಯವಾದ ಪ್ರಶ್ನೆ, ಯಾಕೆ ಹೀಗಾಯ್ತು? ವೋಟರ್ಸ್ ಈ ನಿರ್ಧಾರ ತಗೊಳ್ಳೋದಕ್ಕೆ ಅಸಲಿ ಕಾರಣ ಏನು? ಬನ್ನಿ ಅದರ ಬೇರುಗಳನ್ನು ಹುಡ್ಕೊಂಡು ಹೋಗೋಣ. ನೋಡಿ, ಜನರ ಕೋಪಕ್ಕೂ ಸಿಸ್ಟಮ್ನ ವೈಫಲ್ಯಕ್ಕೂ ಒಂದು ನೇರವಾದ ಲಿಂಕ್ ಇದೆ. ಅರ್ಧಕ್ಕೆ ನಿಂತಿರೋ ಅಂಡರ್ಪಾಸ್, ಕುಡಿಯೋ ನೀರಿಗೆ ಹಾಹಾಕಾರ, ಹದಗೆಟ್ಟ ರಸ್ತೆಗಳು ಇವು ಸುಮ್ಮನೆ ದೂರುಗಳಲ್ಲ. ಇವು ಜನರ ದಿನನಿತ್ಯದ ಬದುಕಿನ ಸಮಸ್ಯೆಗಳು. ಅವರ ವೋಟು ಈ ಸಮಸ್ಯೆಗಳಿಗೆ ಅವರು ಕೊಟ್ಟ ಉತ್ತರ. ಜನರ ಈ ಅಸಮಾಧಾನದ ಹಿಂದಿನ ಮೂಲ ಕಾರಣಗಳನ್ನ ಈ ವರದಿ 3 ಭಾಗಗಳಾಗಿ ವಿಂಗಡಿಸಿದೆ. 1, ಕಲ್ಯಾಣ ಯೋಜನೆಗಳ ಬಗ್ಗೆ ಜನರಿಗಿದ್ದ ನಿರಾಸಕ್ತಿ. 2, ಅಭಿವೃದ್ಧಿಯಲ್ಲಿ ಕಾಣಿಸುತ್ತಿದ್ದ ದೊಡ್ಡ ಅಂತರ. ಮತ್ತು 3ನೇಯದು, ಉದ್ಯೋಗ ಸೃಷ್ಟಿಯ ಸಮಸ್ಯೆ. ಅಭಿವೃದ್ಧಿಯ ಅಂತರ ಅಂದ್ರೆ ಏನದು? ಬರೀ ಒಂದು ಪದಾನ? ಇಲ್ಲ, ಅದೊಂದು ಕಟು ವಾಸ್ತವ. ನೋಡಿ, ಸಿಟಿಗೆ ಸೇರಿ 10 ವರ್ಷಗಳೇ ಕಳೆದ್ರೂ ಇವತ್ತಿಗೂ ಸರಿ ರಸ್ತೆ, ಬಸ್ಸು ಕಾಣದ ಹಳ್ಳಿಗಳ ಕಥೆ ಇದು. ಇದು ಆಡಳಿತಕ್ಕೂ ಜನರಿಗೂ ನಡುವೆ ಎಷ್ಟು ದೊಡ್ಡ ಕಂದಕ ಇದೆ ಅನ್ನೋದನ್ನ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸುತ್ತೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಇಡೀ ಕ್ಷೇತ್ರದ ಸಮಸ್ಯೆ ಒಂದೇ ರೀತಿ ಇರಲಿಲ್ಲ. ಒಂದು ವಾರ್ಡ್ನಲ್ಲಿ ನೀರಿನ ಸಮಸ್ಯೆ ದೊಡ್ಡದಾಗಿದ್ರೆ ಇನ್ನೊಂದು ವಾರ್ಡ್ನಲ್ಲಿ ಅಂಡರ್ಪಾಸ್ ತಲೆನೋವಾಗಿತ್ತು. ಅಂದ್ರೆ ಪ್ರತಿಯೊಂದು ಏರಿಯಾದ ನಿರ್ದಿಷ್ಟ ಸಮಸ್ಯೆಗಳು ವೋಟಿಂಗ್ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ಈ ಡೇಟಾ ನಮ್ಗೆ ನಿಖರವಾಗಿ ಹೇಳುತ್ತೆ. ಓಕೆ, ಇಲ್ಲಿಯವರೆಗೆ ಪ್ರಾಬ್ಲಮ್ ಏನು, ಅದರ ಮೂಲ ಕಾರಣ ಏನು ಅಂತ ನೋಡಿದ್ವಿ. ಈಗ ಪರಿಹಾರದ ಬಗ್ಗೆ ಮಾತಾಡೋಣ. ಈ ಡೇಟಾವನ್ನೇ ಬಳಸ್ಕೊಂಡು ಒಂದು ಭವಿಷ್ಯದ ಕಾರ್ಯತಂತ್ರವನ್ನ, ಅಂದ್ರೆ ಒಂದು ಸ್ಟ್ರಾಟಜಿಯನ್ನ ಹೇಗೆ ರೂಪಿಸಲಾಯಿತು ಬನ್ನಿ ನೋಡೋಣ. ಇದನ್ನೇ ಆಡಳಿತಾತ್ಮಕ ಇಂಜಿನಿಯರಿಂಗ್ ಅಂತ ಹೇಳೋದು. ಜನರ ಸಮಸ್ಯೆ ಏನೋ? ನೀರಿನ ಕೊರತೆ, ಅಂಡರ್ಪಾಸ್ ವಿಳಂಬ. ಸರಿ, ಅದಕ್ಕೆ ಪರಿಹಾರ ಏನೋ? 18 ತಿಂಗಳ ಒಳಗಾಗಿ ಅಂಡರ್ಪಾಸ್ ಮುಗಿಸೋದು, ಕಾವೇರಿ ನೀರು ತರೋದು. ಇದು ಸುಮ್ಮನೆ ಭರವಸೆ ಕೊಡೋದಲ್ಲ, ಬದಲಾಗಿ ಡೇಟಾ ಇಟ್ಕೊಂಡು ಮಾಡಿದ ಒಂದು ಪಕ್ಕಾ ಪ್ಲಾನ್. ಯಾವುದೇ ಸ್ಟ್ರಾಟಜಿ ಯಶಸ್ವಿಯಾಗಬೇಕಂದ್ರೆ ಅದಕ್ಕೊಂದು ಬ್ಯಾಲೆನ್ಸ್ ಬೇಕು. ಈ ಚತುರ್ಮುಖ ಸಿದ್ಧಾಂತ ಅದನ್ನೇ ಹೇಳೋದು. ಒಂದು ಕಡೆ ಆಕ್ರಮಣಶೀಲತೆ, ಅಂದ್ರೆ ಎದುರಾಳಿಯ ವೈಫಲ್ಯಗಳನ್ನ ಎತ್ತಿ ತೋರಿಸೋದು.
ಇನ್ನೊಂದ್ ಕಡೆ ಸ್ಥಿರತೆ, ಜನರಿಗೊಂದು ಭರವಸೆ ಕೊಡೋದು. ಜೊತೆಗೆ ನಾವೀನ್ಯತೆ ಅಂದ್ರೆ ಹೊಸ ಯೋಚನೆಗಳು, ಮತ್ತು ಕೊನೆಗೆ ರಕ್ಷಣೆ ಅಂದ್ರೆ ಅಭಿವೃದ್ಧಿಯ ಭದ್ರತೆ. ಈ ನಾಲ್ಕೂ ಸೇರಿದಾಗ ಮಾತ್ರ ಎಲ್ಲಾ ರೀತಿಯ ಮತದಾರರನ್ನ ತಲುಪಲು ಸಾಧ್ಯ. ಸರಿ, ಪೇಪರ್ ಮೇಲೆ ಸ್ಟ್ರಾಟಜಿ ಚೆನ್ನಾಗಿರಕ್ಕೆ, ಆದ್ರೆ ಅದನ್ನ ಗ್ರೌಂಡ್ ಲೆವೆಲ್ನಲ್ಲಿ ಹೇಗೆ ಜಾರಿಗೆ ತರೋದು? ನೋಡಿ, ಯುವಕರಿಗಾಗಿ ಟೆಕ್ ಬೂಟ್ ಕ್ಯಾಂಪ್ಗಳು, ಮಹಿಳೆಯರಿಗಾಗಿ ಸ್ವಸಹಾಯ ಸಂಘಗಳ ಜೊತೆ ಸಹಯೋಗ, ಹೀಗೆ ಪ್ರತಿಯೊಂದು ವರ್ಗವನ್ನು ಗುರಿಯಾಗಿಸಿ ಅವರಿಗೆ ಬೇಕಾದ ನಿರ್ದಿಷ್ಟ ಅಳೆಯಬಹುದಾದ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಸೊ ನಾವು ನೋಡಿದ ಎಲ್ಲ ಡೇಟಾ, ಎಲ್ಲ ವಿಶ್ಲೇಷಣೆ ಎಲ್ಲವೂ ಒಂದೇ ಕಡೆಗೆ ಕೈ ತೋರಿಸ್ತಾ ಇದೆ. ವರದಿಯ ಅಂತಿಮ ಶಿಫಾರಸು ತುಂಬಾ ಸ್ಪಷ್ಟವಾಗಿದೆ, ಆದರೆ ಕಠಿಣವಾಗಿದೆ. ಸತತ ಸೋಲು ಮತ್ತು ಜನರ ಜೊತೆಗಿನ ಸಂಪರ್ಕದ ಕೊರತೆ, ಈ ಕಾರಣಗಳಿಂದಾಗಿ ಇಲ್ಲಿ ಬದಲಾವಣೆ ಅನಿವಾರ್ಯ ಅನ್ನೋದು ವರದಿಯ ತೀರ್ಮಾನ. ಹಾಗಿದ್ರೆ ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಏನು? ತುಂಬಾ ಸಿಂಪಲ್. ಈ ಡಾಕ್ಯುಮೆಂಟ್ ಪ್ರಕಾರ ಚುನಾವಣೆ ಅಂದ್ರೆ ಕೇವಲ ರಾಜಕೀಯದ ಆಟ ಅಲ್ಲ, ಬದಲಿಗೆ ಅದು ಆಡಳಿತಕ್ಕಾಗಿ ಡೇಟಾ ಎಂಜಿನಿಯರಿಂಗ್, ಅಂದ್ರೆ ಡೇಟಾವನ್ನ ಬಳಸಿ ಉತ್ತಮ ಆಡಳಿತವನ್ನ ವಿನ್ಯಾಸಗೊಳಿಸುವುದು. ನಿಜಕ್ಕೂ ಇದೊಂದು ಕ್ರಾಂತಿಕಾರಿ ಯೋಚನೆ. ಜನರ ನಿಜವಾದ ಸಮಸ್ಯೆಗಳನ್ನ ಡೇಟಾ ಮೂಲಕ ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ಇಂಜಿನಿಯರಿಂಗ್ ಸೊಲ್ಯೂಷನ್ ತರಹ ಪರಿಹಾರ ಕೊಡೋ ಈ ವಿಧಾನ, ಇದೇನಾ ನಮ್ಮ ಪ್ರಜಾಪ್ರಭುತ್ವದ ಮುಂದಿನ ದಾರಿ? ಈ ರೀತಿ ಮಾಡೋದ್ರಿಂದ ನಮ್ಮ ಆಡಳಿತ ಇನ್ನಷ್ಟು ಜವಾಬ್ದಾರಿಯುತ ಆಗುತ್ತಾ, ಅಥವಾ ಮತದಾರರು ಕೇವಲ ಡೇಟಾ ಪಾಯಿಂಟ್ಗಳಾಗಿ ಉಳಿದುಬಿಡ್ತಾರಾ? ಈ ಪ್ರಶ್ನೆಗೆ ಉತ್ತರ ನಾವೆಲ್ಲರೂ ಯೋಚನೆ ಮಾಡಬೇಕು.